ಮಕ್ಕಳಿಗೆ ದುಡ್ಡು ಬರಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಸಮಸ್ತ ಆ್ಯಪಲ್ಲಿ ಸರ್ವೆ ಮಾಡಿ ಅಂತ ಹೇಳಿದ್ದಾರೆ. ಆ ಸರ್ವೆ ಮಾಡೋದಕ್ಕೆ ನಮಗೆ ಮೊಬೈಲ್ ಇಲ್ಲ, ಕರೆನ್ಸಿ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಆಶಾ ವರ್ಕರೆಲ್ಲ ಈಗ 40+ ಇರೋದು. ಅವ್ರಿಗೆ ಕಣ್ಣು ಕಾಣಲ್ಲ, ಇಂಗ್ಲೀಷು ಸರಿಯಾಗಿ ಬರಲ್ಲ, ಅವ್ರಿಗೆ ತುಂಬ ಗೊತ್ತಾಗಲ್ಲ. ಏನೇ ಒಂದು ತಪ್ಪಾದರೂ ಮುಂದೆ ಆಶಾ ವರ್ಕರ್ನೇ ಬ್ಲೇಮ್ ಮಾಡ್ತಾರೆ. ಅದರಿಂದ ಅವರು ನಮ್ಮ ಆಶಾ ವರ್ಕರ್ ಯಾರೂ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ತಿದ್ದಾರೆ. ಅದರಿಂದ ನಾವು ಅದು ಮಾಡಲ್ಲ, ಯಾರು ದಯವಿಟ್ಟು ಮಾಡೋದು ಇಲ್ಲ, ಮಾಡೋಕ್ಕೂ ಆಗಲ್ಲ. ಅದು ಲೆಟ್ರ್ ಕೊಟ್ಟಿದ್ದೀವಿ, ತಾಲೂಕಲ್ಲಿ ಎಲ್ಲ ತಾಲೂಕಲ್ಲೂ ಕೊಟ್ಟಿದ್ದೀವಿ, ಡಿಸ್ಟಿಕಲ್ಲೂ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದೇನು ಅಂದರೆ ಲೆಪ್ರಸಿ ಸರ್ವೆ ಬುಧವಾರ ಮಾಡ್ತೀವಿ, ಅದಕ್ಕೆ ಅಮೌಂಟ್ ಇಲ್ಲ. TBಗೆ ಆಲೇ 5 ವರ್ಷದಿಂದ ದುಡ್ಡು ಬರ್ತಾ ಇಲ್ಲ. ಇನ್ನೂ ಕೆಲವೊಂದು ಸರ್ವೆಗಳು ಮಾಡಿಸ್ತಾರೆ ಆನ್ಲೈನಲ್ಲಿ, ಅದಕ್ಕೂ ಯಾವುದೂ ದುಡ್ಡು ಕೊಡ್ತಾ ಇಲ್ಲ. ತುಂಬ ಕಷ್ಟದಲ್ಲಿದ್ದೀವಿ. ಇನ್ನು 4 ತಿಂಗಳು 5 ತಿಂಗಳಿಂದ ಇನ್ಸೆಂಟಿವ್ ಬಂದಿಲ್ಲ, 1 ತಿಂಗಳು ಫಿಕ್ಸ್ಡ್ ಅಮೌಂಟ್ ಬಂದಿಲ್ಲ. ಯಾರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಆದರೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ, ಏನೋ ಒಂದು ಆಶಾಭಾವನೆ ಇಟ್ಕೊಂಡು. ದಯವಿಟ್ಟು ನಮಗೆ ಪ್ರೋತ್ಸಾಹ ಧನ ಕೊಡಿ, ಗೌರವ ಧನ ಕೊಡಿ, ನಾವು ಯಾವ ಕೆಲಸ ಬೇಕಾದರೂ ಮಾಡಿಕೊಡ್ತೀವಿ ಅಂತ ಈ ಮೂಲಕ ನಾವು ಕೇಳ್ಕೊತೀವಿ.